ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಧೃತಿ ಕುಚ್ಚು ಕ್ರಿಯೇಷನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ 4 ಥರದ ಬೀಡ್ಸ್ ಕುಚ್ಚು ಡಿಸೈನ್ಸ್ನ ಯಾವ ಥರನಾಗಿ ಹಾಕೋದಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಪರ್ಲ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. 6 ಎಳೆ ದಾರನ ಸಣ್ಣ ಸೂಜಿಯೊಳಗೆ ಸೇರಿಸಿಟ್ಕೊಂಡ್ರೆ 12 ಎಳೆ ಆಗುತ್ತೆ. 12 ಎಳೆ ದಾರಕ್ಕೆ ನಾನು ಸೀರೆಗೆ ಹಾಕಿ ಅದರಲ್ಲಿ ಪರ್ಲ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ರಿ, ಆ ತೆರನಾಗಿ ನಾಟ್ ಹಾಕೋಬೇಕು. ನಾಟ್ ಹಾಕ್ಕೊಂಡು ಅದನ್ನು 2 ಭಾಗ ಮಾಡಿ ನಾನಿಲ್ಲಿ 70 ಎಳೆ ಸೇರಿದರೆ 140 ಎಳೆ ದಾರನ ಸುತ್ತಿ ಐರನ್ ಮಾಡಿ ದಪ್ಪ ಸೂಜಿಯೊಳಗೆ ಸೇರಿಸಿ ಇಟ್ಕೊಂಡಿದ್ದೆ. ಅದನ್ನು 2 ಭಾಗ ನಾವೇನು ಅದು 12 ಎಳೆ ದಾರ ತೊಗೊಂಡಿರ್ತೀವಲ್ಲ ಅದನ್ನು 2 ಭಾಗ ಮಾಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರನಾಗಿ ಹಿಡ್ಕೊಂಡು ನಾನಿಲ್ಲಿ ಜರಿ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಸೂಜಿಯೊಳಗೆ ಜರಿ ಥ್ರೆಡನ್ನು ಹಾಕ್ಕೊಂಡು ಆ ನಾಟ್ ಹಾಕೋತಾ ಇದ್ದೀನಿ. 3ರಿಂದ 4 ನಾಟ್ ಹಾಕೋಬೇಕು. ನಾಟ್ ಎಷ್ಟು ಬಿಗಿಯಾಗಿ ಹಾಕೋತೀವಲ್ರಿ ಅಷ್ಟು ಕುಚ್ಚು ಬಿಗಿ ಆಗುತ್ತೆ, ಉಚ್ಚೋದಿಲ್ಲ. ಆಮೇಲೆ ಮೇಲ್ಗಡೆಯಿಂದ ಸೂಜಿನ ಕೆಳಗಡೆ ಹಾಸಿ ತಕ್ಕೊಂಡ್ರೆ ನಮಗೆ ಕುಚ್ಚು ರೆಡಿ ಆಯಿತು. ಇದು ಒಂದು ಟೈಪು ಕುಚ್ಚು. ಇದು ಬೀಡ್ಸ್ ಕುಚ್ಚು, ಸಿಂಗಲ್ ಬೀಡ್ಸ್ ಕುಚ್ಚು. ಇದರಲ್ಲಿ ಪರ್ಲ್ ಬಡ್ಸ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಥರದ ಬೀಡ್ಸನ್ನು ಸಹಿತ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು 2ನೇ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದನ್ನು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಸಹಿತ ನಾನಿಲ್ಲಿ 70 ಎಳೆ ದಾರನ ಸುತ್ತಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. 2 ಭಾಗ ಮಾಡಿ ಇದ್ರೆ 140 ಎಳೆ ದಾರ ಆಗುತ್ತೆ. ನಾನಿಲ್ಲಿ ದಪ್ಪ ಸೂಜಿಯೊಳಗೆ ಹಾಕಿ ಸೀರೆಗೆ ಹಾಕ್ಕೊಂಡು ಅದರೊಳಗೆ ರಿಂಗ್ ಬೀಡ್ಸನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಆವಾಗಲೇ ನಾಟ್ ಹಾಕ್ಕೊಂಡ್ವಿ ಅಲ್ವಾ, ಅದೇ ತೆರನಾಗಿ ಜರಿ ಥ್ರೆಡನ್ನು ಸಣ್ಣ ಸೂಜಿಯೊಳಗೆ ಸೇರಿಸಿ 2 ಭಾಗ ಮಾಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ತೆರನಾಗಿ ನಾಟ್ ಹಾಕ್ಕೋಬೇಕು. 3ರಿಂದ 4 ನಾಟು ಕಂಪಲ್ಸರಿಯಾಗಿ ಹಾಕ್ಕೋಬೇಕು. ಒಂದು ಟಿಪ್ಸು ಏನಪ್ಪ ಅಂದರೆ, ನಾವು ಕುಚ್ಚನ್ನು ಯಾವ ಸೈಜಿಗೆ ಫಸ್ಟ್ ಕಟ್ ಮಾಡ್ಕೊಂಡಿರ್ತೀವಲ್ವ ಅದೇ ಸೈಜಿಗೆ ಎಂಡ್ವರೆಗೂ ಕಟ್ ಮಾಡ್ಕೋಬೇಕು. ಒಂದು ಟಿಪ್ಪು. ಹಾಗೆ ಪ್ರತಿಯೊಂದು ಕುಚ್ಚಿನ ಅಂತರ ಸೇಮ್ ಇಟ್ಕೊಂಡಿರಬೇಕು. ನೀವು ಮೊದಲೇ ಮೇಜರ್ಮೆಂಟ್ ಮಾಡಿ ಹಾಕ್ಕೋಬೋದು ಬಿಗ್ನರ್ಸ್ ಆಗಿದ್ದರೆ. ಇಲ್ಲ ನಮಗೆ ಗೊತ್ತಾಗುತ್ತೆ ಅಂದರೆ ಹಾಗೆಯೇ ಹಾಕೋಬೋದು. ಇದು 2ನೇ ಕುಚ್ಚು ನೋಡಿ ಎಷ್ಟು ಯುನೀಕ್ ಆಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನಾನಿಲ್ಲಿ 3ನೇ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಥರದಂಥ ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ರೌಂಡ್ ಬೀಡ್ಸು. ಇಲ್ಲಿ ಜರಿ ಥ್ರೆಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ 6 ಎಳೆ ದಾರನೂ ಸಹಿತ ಯೂಸ್ ಮಾಡ್ಬೋದು, ಹಾಗೆ ಜರಿ ಥ್ರೆಡನ್ನು ಸಹಿತ ಯೂಸ್ ಮಾಡ್ಬೋದು. ಸಣ್ಣ ಸೂಜಿಯೊಳಗೆ ಸೇರಿಸಿ ಮೊದಲಿಗೆ ಬೀಡ್ಸನ್ನು ಹಾಕ್ಕೊಂಡು ಆಮೇಲೆ ಸೂಜಿಯೊಳಗೆ ಸೀರೆಗೆ ಹಾಕ್ಕೊಂಡು ಈಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರನಾಗಿ 3ರಿಂದ 4 ನಾಟನ್ನು ಹಾಕೋಬೇಕು. ಇಲ್ಲೂ ಸಹಿತ ಸೇಮು. ನಿಮಗೆ ಕುಚ್ಚು ಇನ್ನೂ ದಪ್ಪ ಬೇಕು ಅಂತ ಅನಿಸಿದರೆ ಇನ್ನೂ ಎಳೆನ ಜಾಸ್ತಿ ತೊಗೋಬೋದು. ಅಂದರೆ 75 ಎಳೆ ತೊಗೊಂಡ್ರೆ 150 ಎಳೆ ಆಗುತ್ತೆ. ಕಂಪಲ್ಸರಿಯಾಗಿ ಐರನ್ ಮಾಡಿಕೊಳ್ಳೇಬೇಕು, ಇಲ್ಲ ಅಂದರೆ ಕುಚ್ಚು ನೀಟಾಗಿ ಅನಿಸೋದಿಲ್ಲ. ಇವಾಗ ಅದನ್ನು 2 ಭಾಗ ಮಾಡಿ ಕರೆಕ್ಟಾಗಿ ಬಿಗಿಯಾಗಿ ನಾಟನ್ನು ಹಾಕ್ಕೋಬೇಕು. ಇದನ್ನು ಸಹಿತ ಜರಿ ಥ್ರೆಡ್ ಸಹಾಯದಿಂದ ಹಾಕೋತಾ ಇದ್ದೀನಿ. ನಿಮಗೆ ಜರಿ ಥ್ರೆಡ್ ಬೇಡ ಅನ್ನೋದಾದರೆ ನೀವು ಕಾಟನ್ ಥ್ರೆಡನ್ನು ಯೂಸ್ ಮಾಡ್ಕೋಬೋದು. ಆದರೆ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಕಟ್ ಆಗುತ್ತೆ. ಬೇಕಿದ್ದರೆ ನೀವು ಸೇಮ್ ಕಲರು ಕಾಟನ್ ದಾರನ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಕಟ್ ಮಾಡಿಕೊಳ್ಳಿ. ಇಲ್ಲಿ ನಾನು ಯಾವುದೇ ತೆರನಾದಂತಹ ಸೂಜಿನ ಬಳಸದೆ ಬೇಬಿ ಕುಚ್ಚನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ದಪ್ಪ ಸೂಜಿನ ತಗೊಂಡು ಸೀರೆಗೆ ಹೋಲ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈಗ ನಿಮ್ಮ ಹತ್ರ ಕ್ರೋಶಾ ನೀಡಲ್ ಇತ್ತು ಅಂದರೆ ಅದನ್ನು ಸಹಿತ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ದಪ್ಪ ಸೂಜಿ ಇದ್ದರೆ ಅದನ್ನು ಹಾಕ್ಕೋಬೋದು. ಇಲ್ಲಿ ನಾನು 75 ಎಳೆ ದಾರನ ತೊಗೊಂಡಿದ್ದೀನಿ. ಬೇಬಿ ಕುಚ್ಚಿಗೆ ನಾವು ಎಷ್ಟು ಎಳೆ ದಾರ ಹಾಕೋತೀವಿ ಅಂದರೆ ಅಷ್ಟು ದಪ್ಪವಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಪ್ರತಿಯೊಂದು ಕುಚ್ಚಿನ ಅಂತರ ನಾನಿಲ್ಲಿ ಒಂದು ಅರ್ಧ ಇಂಚಿನಷ್ಟು ಗ್ಯಾಪನ್ನು ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಐರನ್ ಮಾಡಿದ ತಕ್ಷಣ ಎಡ್ಜ್ಗೆ ಇಲ್ಲಿ ಗ್ಲೂ ಅಂಟಿಸಿ ಅದನ್ನು ಬಿಗಿ ಮಾಡ್ಕೋಬೇಕು. ಒಮ್ಮೆ ಗ್ಲೂ ಅಂಟಿಸಿದ್ರೆ ಪೂರ್ತಿ ದಾರ ಮುಗಿಯೋವರೆಗೂ ದಾರ ಉಚ್ಚೋದಿಲ್ಲ. ಈ ಗ್ಲೂ ಅಂಟಿಸಿದ ಕಡೆಯಿಂದ ನಾವು ದಾರನ ಸೀರೆ ಒಳಗೆ ಹಾಕಿ ಎಳ್ಕೊಂಡ್ರೆ ನಮಗೆ ಈಸಿಯಾಗಿ ಕುಚ್ಚು ಹಾಕೋಕ್ಕೆ ಬರುತ್ತೆ. ಇಲ್ಲೂ ಸಹಿತ ನಾನು 3ರಿಂದ 4 ನಾಟನ್ನು ಹಾಕೋತಾ ಇದ್ದೀನಿ. ಇದು 3ನೇ ಕುಚ್ಚು. ಯಾವುದೇ ತೆರನಾದಂಥ ಸೂಜಿ ಬಳಸದೆ ಹಾಕ್ಕೊಂಡಿರುವಂತಹ ಬೇಬಿ ಕುಚ್ಚು. ಇದು ಬೀಡ್ಸ್ ಕುಚ್ಚನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು 4 ಎಳೆ ದಾರನ ತೊಗೊಂಡಿದ್ದೀನಿ. ಸೂಜಿಯೊಳಗೆ ಸೇರಿಸಿದರೆ 8 ಎಳೆ ಆಗುತ್ತೆ. ಫಸ್ಟಿಗೆ ನಾನಿಲ್ಲಿ ಸೀರೆಗೆ ನಾಟ್ ಹಾಕೋತಾ ಇದ್ದೀನಿ. ನಾಟ್ ಹಾಕ್ಕೊಂಡು ಪರ್ಲ್ ಬೀಡ್ಸು ಹಾಗೆ ಕುಚ್ಚು ಹಾಫ್ ಬೀಡ್ಸ್ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಇಲ್ಲಿ ರೆಡಿಮೇಡ್ ಕುಚ್ಚನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ರೆಡಿಮೇಡ್ ಕುಚ್ಚು ಹೇಗೆ ಮಾಡೋದು
ಮಾಡೋದಂತ ನನ್ನ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಾರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಎಲ್ಲನೂ ಸೇರಿಸ್ಕೊಂಡು ಆಮೇಲೆ ಮತ್ತೆ ನಾನು ಪರ್ಲ್ ಬೀಡ್ಸ್ ಒಳಗಡೆಯಿಂದ ಸೂಜಿನ ಸೇರಿಸಿ ಮೇಲ್ಗಡೆ ಸೀರೆಗೆ ನಾಟ್ ಹಾಕೋತಾ ಇದ್ದೀನಿ. ಇಲ್ಲಿ 3ರಿಂದ 4 ನಾಟ್ ಹಾಕೋಬೇಕು. ಕಂಪಲ್ಸರಿಯಾಗಿ ನಮ್ಮದು ಸೀರೆ ಯಾವ ಕಲರ್ ಇದೆ ಅದೇ ಕಲರ್ ಸೀರೆನ ತಗೋಬೇಕು. ನೀವು ಇಲ್ಲಿ ಬೇಕಾದರೆ 4 ಎಳೆ ದಾರನ ಕಾಟನ್ ದಾರನೂ ಸಹಿತ ಯೂಸ್ ಮಾಡ್ಕೋಬೋದು. ನೋಡಿ ಇದು ಎಷ್ಟು ಯುನಿಕ್ ಆಗಿ ಕಾಣಿಸ್ತಾ ಇದೆ ಡಿಸೈನು. ನಿಮಗೆ ನಾನು ತೋರಿಸಿರುವಂತಹ 4 ಡಿಸೈನು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ